ಬೆಂಗಳೂರಿನ ಜೆಪಿ ನಗರದ ಈ ರಸ್ತೆಗೆ ಬರಬೇಕು ಅಂತಂದರೆ ನಿತ್ಯ ವಾಹನ ಸವಾರರು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಅಧ್ವಾನಗೊಂಡಿರತಕ್ಕಂಥ ಡೆಡ್ಲಿ ರಸ್ತೆಯ ಗುಂಡಿಗಳಿಗೆ ಬಿದ್ದು ಬೈಕ್ ಸವಾರರು ಅನೇಕ ಜನ ಪೆಟ್ಟು ಮಾಡಿಕೊಂಡಿದ್ದಾರೆ. ಹಾಗಾದರೆ ಯಾವ ರಸ್ತೆ ಹೇಗಿದೆ ಅಲ್ಲಿನ ಚಿತ್ರಣ? ಇಷ್ಟೆಲ್ಲ ಗುಂಡಿ ಮುಚ್ಚಿದ್ರು ಇಲ್ಲಿ ಯಾಕೆ ಗುಂಡಿ ಮುಚ್ಚಿಲ್ಲ? ನೀವೇ ನೋಡಿ. ಸಂಚಾರಕ್ಕೆ ಯೋಗ್ಯವಲ್ಲದ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ರಸ್ತೆ. ಈ ರಸ್ತೆಯಲ್ಲಿ ಓಡಾಡೋಕೆ ಡಬಲ್ ಗುಂಡಿಗೆ ಬೇಕು. ಸಮನ್ವಯ ಕೊರತೆ, ವಾಹನ ಸವಾರರ ಜೀವಕ್ಕೆ ಕುತ್ತು. ನಮ್ ಬಿಬಿಎಂಪಿ ಅಧಿಕಾರಿಗಳಿಗೆ ಅದ್ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ನಗರದಲ್ಲಿ ಡೆಡ್ಲಿ ಗುಂಡಿಗಳಿಗೆ ಬಿದ್ದು ವಾಹನ ಸವಾರರು ನರಕ ಯಾತನೆ ಅನುಭವಿಸುತ್ತಿದ್ರು ಡೋಂಟ್ ಕೇರ್ ಅಂತಿದ್ದಾರೆ. ಇದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜೆಪಿ ನಗರದ 7ನೇ ಫೇಸ್ನ ರಸ್ತೆ. ಪುಟ್ಟೇನಹಳ್ಳಿಯಿಂದ ಗೌರವನಗರ ಬಸ್ ನಿಲ್ದಾಣದವರೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ. ಸುಮಾರು 2 ಕಿಲೋಮೀಟರ್ ತನಕ ರಸ್ತೆಗೆ ಹಾಕಿದ್ದ ಡಾಂಬರು ಕಿತ್ತು ಹೋಗಿದೆ. 1 ತಿಂಗಳ ಹಿಂದೆ ಹಾಕಿದ್ದ ಡಾಂಬರು ಸಂಪೂರ್ಣ ಕಿತ್ತು ಹೋಗಿದ್ದು ಗುಂಡಿಗಳು ನಿರ್ಮಾಣವಾಗಿವೆ. ಈ ರಸ್ತೆಯಲ್ಲಿ ಸಂಚಾರ ಮಾಡೋಕೆ ವಾಹನ ಸವಾರರು ಹೆದರುವ ಸ್ಥಿತಿ ನಿರ್ಮಾಣವಾಗಿದೆ. ಸಾವನ್ನ ಹೆಗ್ಲಿಗೆ ಕಟ್ಕೊಂಡು ಓಡಾಡ್ದಂಗಿದೆ. ಯಾಕಂದರೆ BWSSB ಅವರು ಸ್ಯಾನಿಟರಿ ಪೈಪ್ಲೈನ್ ಹಾಕಿದ್ರು. ಅದ್ರ ಮೇಲೆ ಮಳೆ ಬಂತು. ಅದ್ರ ಮೇಲೆ ಟಾರ್ ಹಾಕಿ ಹೋದರು. ಆ ಟಾರ್ ಎಲ್ಲಿದೆ ಅಂತೇಳಿ ರಸ್ತೆಯಲ್ಲಿ ಕಾಣ್ತಾ ಇಲ್ಲ. ಟಾರೇ ಕಾಣ್ತಾ ಇಲ್ಲ ರಸ್ತೆಯಲ್ಲಿ. ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಜನ ದಿನ ಬೀಳ್ತಾರೆ, ದಿನ ಹೇಳ್ತಾರೆ. ರಾಶಿ ಮಣ್ಣಿನ ರಾಶಿ ರೋಡೆಲ್ಲ ಫುಟ್ಪಾತ್ ಕಿತ್ತಾಕಿದ್ದಾರೆ, ಎಲ್ಲ ಕಿತ್ತಾಕಿದ್ದಾರೆ. ಜನರಿಗೆ ತೊಂದರೆ ಆಗ್ತಿದೆ. ದಯವಿಟ್ಟು ಅಧಿಕಾರಿಗಳೇ ಬಂದು ಕೆಲಸ ಮಾಡಿ. ತುಂಬ ಚೆನ್ನಾಗಿ ಮಾಡಿದರು ಆ ರೋಡ್ನ. ಅದನ್ನು ಚೆನ್ನಾಗಿ ಮಾಡಿ ಒಂದು ತಿಂಗಳು 2 ತಿಂಗಳಾಗಿಲ್ಲ. ಇವ್ರೇನೋ ಅಗ್ದಾಕೋಕೆ ಬಂದರು. ಆ ಎಂಡಿಂದ ಈ ಎಂಡಿಂದಾಗ ಅಗ್ದಾಕಿದ್ರು. ಎಷ್ಟು ಗಲೀಜಾಗಿ ಮಾಡಾಕಿದ್ದಾರೆ ನೋಡಿ. ಇವಾಗ ಇಲ್ಲಿ ಕೊತ್ನೂರು 8ನೇ ಜೆಪಿ ನಗರ 8th ಫೇಸಲ್ಲಿ ಕೂಡ ಅದು ಟಾರ್ ಹಾಕಿಬಿಟ್ಟು ಒಂದು 2 ತಿಂಗಳಾಗಿದೆ ಏನೋ. ಇವಾಗ ಆಗಿತಾ ಇದ್ದಾರೆ ಮತ್ತೆ ಬಂದುಬಿಟ್ಟು. ಅದು ಯಾಕೆ ಇದು ಇವತ್ತಿನ ಪ್ರಾಬ್ಲಮ್ ಅಂದ ಮುಂಚಿನಿಂದನೂ ನಡೀತಾ ಇತ್ತು. ಆಲ್ಮೋಸ್ಟ್ ಚೆನ್ನಾಗಿ ಮಾಡ್ತಾರೆ ರೋಡ್ನ, ಬರ್ತಾರೆ ಮತ್ತೆ ಹಾಳು ಮಾಡ್ತಾರೆ. ಅದರಲ್ಲಿ ಏನೆಲ್ಲ ಒಳಗಡೆ ಮೆಕ್ಯಾನಿಸಮ್ ಇದೆಯೋ ಗೊತ್ತಿಲ್ಲ. ಡೆಡ್ಲಿ ಗುಂಡಿಯಲ್ಲಿ ಬಿದ್ದ ಖಾಸಗಿ ಬಸ್ ಕ್ರೇನ್ ಮೂಲಕ ತೆರವು. ಮತ್ತೊಂದು ಗುಂಡಿಗೆ ಬಿದ್ದ ಬೈಕ್ ಸವಾರ, ತಲೆಗೆ ತೀವ್ರ ಗಾಯ. ದೃಶ್ಯ ನಂಬರ್ 1. ಗುಂಡಿಗೆ ಬಿದ್ದ ಖಾಸಗಿ ಬಸ್. ಜೆಪಿ ನಗರದ 7ನೇ ಫೇಸ್ನ ಮುಖ್ಯ ರಸ್ತೆಯಲ್ಲಿ ಬೃಹತ್ ಗುಂಡಿ ಬಿದ್ದಿತ್ತು. ಖಾಸಗಿ ಬಸ್ ಆ ಗುಂಡಿಗೆ ಇಳಿತಾ ಇದ್ದಂತೆ ಮತ್ತಷ್ಟು ಕುಸಿದಿದೆ. ಈ ಬಸ್ನಲ್ಲಿ 14 ಜನ ಪ್ರಯಾಣಿಕರಿದ್ರು. ಒಂದು ಭಾಗ ಬೀಳುವ ಸ್ಥಿತಿಯಲ್ಲಿ ಇತ್ತು. ನಂತರ ಕ್ರೇನ್ ಮೂಲಕ ಬಸ್ ಅನ್ನ ಮೇಲೆ ಎತ್ತಲಾಗಿದೆ. ಜಲಮಂಡಳಿಯ ಡ್ರೈನೇಜ್ ಲೈನ್ ಅರ್ಧ ರಸ್ತೆಯಲ್ಲಿ ಹೋಗಿದೆ. ಜಲಮಂಡಳಿಯವರು ಡ್ರೈನೇಜ್ ಕಾಮಗಾರಿ ಮಾಡಿದ ಬಳಿಕ ಪಾಲಿಕೆಯವರು ಬೇಕಾಬಿಟ್ಟಿ ಜಲ್ಲಿ ಸುರಿದು ಹೋಗಿದ್ದಾರೆ. ಕಲ್ಲುಗಳಿಂದ ಸ್ಕಿಡ್ ಆಗಿ ಬೈಕ್ ಸವಾರರು ಕೆಳಗೆ ಬೀಳ್ತಿದ್ದಾರೆ. ಇಬ್ಬರ ಸಮನ್ವಯ ಕೊರತೆಯಿಂದ ವಾಹನ ಸವಾರರು ನರಕ ಅನುಭವಿಸುತ್ತಿದ್ದಾರೆ. ಜಲಮಂಡಳಿ ಹಾಗೂ ಬಿಬಿಎಂಪಿಯ ಸಮನ್ವಯತೆ ಕೊರತೆಯಿಂದ ನಗರದ ನಾಗರಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇದ್ರಿ, ಈ ರಸ್ತೆ ಕಂಪ್ಲೀಟ್ ಆಗಿ ಅಧ್ವಾನ ಆಗಿ ಹೋಗಿದೆ. ಬರೀ ಕಲ್ಲುಗಳು ಮಾತ್ರ ಕಾಣಿಸ್ತಾ ಇದೆ. ಇದು ಜಲಮಂಡಳಿಯ ಪೈಪ್ಲೈನ್ ಹೋಗಿರುವಂತಹ ಜಾಗ. ಸೊ ಅದೇ ರಸ್ತೆಯಲ್ಲಿ ಈ ಒಂದು ಡಾಂಬರೀಕರಣವನ್ನು ಮಾಡಲಾಗಿತ್ತು. ಆದರೆ ಅದು ಸರಿಯಾಗಿ ಡಾಂಬರೀಕರಣವನ್ನು ಕೂಡ ಮಾಡಲಿಲ್ಲ. ಸಂಪೂರ್ಣವಾಗಿ 2 ಕಿಲೋಮೀಟರ್ ವ್ಯಾಪ್ತಿ ತನಕಲೂ ಕೂಡ ಸುಖಾಸುಮ್ಮನೆ ಕಾಟಾಚಾರಕ್ಕೆ ಎಂಬಂತೆ ಈ ಒಂದು ಕಲ್ಲುಗಳನ್ನು ಜಲ್ಲಿಯನ್ನು ಸುರಿದು ಹೋಗಿದ್ದಾರೆ. ಕೇವಲ ಒಂದೇ 1 ತಿಂಗಳಲ್ಲಿ ಸಂಪೂರ್ಣವಾಗಿ ಡಾಂಬರು ಕಿತ್ತು ಹೋಗಿದೆ. ಸೊ ಈ ಮೂಲಕ ಪ್ರತಿನಿತ್ಯಲೂ ಕೂಡ ವಾಹನ ಸವಾರರು ಈ ಒಂದು ಹಾಳಾದ ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕೆ ಆಗದೆ ಸ್ಕಿಡ್ ಆಗಿ ಕೆಳಗೆ ಬೀಳ್ತಾ ಇದ್ದಾರೆ. ಸಾಕಷ್ಟು ಪೆಟ್ಟುಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಅಂದರೆ ಇದನ್ನು ಗಮನಿಸ್ತಾ ಇದ್ದೀರಿ ನೋಡಿ, ಬರೀ ಕಲ್ಲುಗಳು ಇದನ್ನು ಹಾಕಿ ಹೋಗಿದ್ದಾರೆ. ಇದು ಜಲಮಂಡಳಿಯ ಪೈಪ್ಲೈನನ್ನು ಅಗ್ದಿದ್ರು. ಅದನ್ನು ಮತ್ತೆ ದುರಸ್ತಿಯನ್ನು ಮಾಡಿ ಅದು ಸಂಪೂರ್ಣವಾಗಿ ಡಾಂಬರೀಕರಣ ಮಾಡುವಂತಹ ಯಾವ ಗೋಜಿಗೂ ಹೋಗಿಲ್ಲ. ಬರೀ ಕಲ್ಲುಗಳು, ಅದರ ಮೇಲೆ ಸುಮ್ಮನೆ ಕಾಟಾಚಾರಕ್ಕೆ ಅನ್ನೋಂತೆ ಒಂದು ರೀತಿಯಲ್ಲಿ ಪೌಡ್ರು ರೀತಿಯಲ್ಲಿ ಡಾಂಬರನ್ನು ಹಾಕಿದ್ರು, ಹೋಗಿದ್ರು. ಅದಾದ ಮೇಲೆ ಎಲ್ಲವೂ ಕೂಡ ಡಾಂಬರು ಕಿತ್ತು ಬಂದಿದೆ. ಸೊ ಬಂದಂತಹ ಪರಿಣಾಮವಾಗಿ ಕಂಪ್ಲೀಟಾಗಿ ರಸ್ತೆ ಹಾಳಾಗಿದೆ. ವೆಹಿಕಲ್ಸ್ಗಳಂತೂ ಕಂಪ್ಲೀಟಾಗಿ ಸ್ಕಿಡ್ ಆಗಿ ಕೆಳಗೆ ಬೀಳುವಂಥದ್ದು, ಪೆಟ್ಟಾಗುವಂಥದ್ದು, ಆ ರೀತಿಯ ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ. ಅರ್ಧ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಸೊ ಯಾವ ಮಟ್ಟಿಗೆ ಕಳಪೆ ಇದೆ ಅನ್ನುವಂಥದ್ದಕ್ಕೆ ಇದು ಉತ್ತಮ ಸಾಕ್ಷಿ. ಮಳೆ ಬಂದಾಗ್ಲಂತೂ ಅರ್ಧ ರಸ್ತೆ ಸಂಪೂರ್ಣವಾಗಿ ಕುಸಿಯುತ್ತೆ. ವೆಹಿಕಲ್ಸ್ ಮೂವಿಂಗ್ ಆಗೋಕೆ ಹರಸಾಹಸ ಪಡಬೇಕು. ನಿತ್ಯ ಲಕ್ಷಾಂತರ ವಾಹನಗಳು ಸಂಚಾರ ಮಾಡುವ ಈ ರಸ್ತೆಗೆ ಆದಷ್ಟು ಬೇಗ ಸಂಪೂರ್ಣ ಡಾಂಬರು ಭಾಗ್ಯ ಸಿಗಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.